ನನ್ನ ಮೇಲೆ ಬಿದ್ದಳು ನಗು ಬಂತು, ನಾ ಅವಳ ಮೇಲೆ ಬಿದ್ದೆ ಮಗು ಬಂತು. ಅಪ್ಪಿ ತಪ್ಪಿ ಹೋಗಿ ಯಾವ್ದಾದ್ರು ಗಟರ್ನಾಗ ಬಿದ್ಬಿಟ್ಟಿಯಾ, ಮೀಸೆ ಬಣ್ಣ ಬಂದ್ಬಿಡುತ್ತೆ. ರಿಲೇಶನ್ಶಿಪ್ ಆರ್ ಫ್ರೆಂಡ್ಶಿಪ್, ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಇನ್ ಕಾಲೇಜ್? ಬ್ರೋ ಸ್ಕಾಲರ್ಶಿಪ್ಪು ಇವೆರಡಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಸ್ಕಾಲರ್ಶಿಪ್ಪು. ಇವೆರಡು ಮಾತ್ರ, ಅದನ್ನ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ, ಅದಿದ್ರೆ ಮೇನ್. ಅಕ್ಕ ಹಳ್ಳಿಟ್ಟು ಸಿಳ್ಳೆ ಹೊಡಿಯೋಗ್ಬಿಟ್ಟು ಎಲ್ಲಿ ಹೋಗ್ತಾ ಇದೀಯ ಅಕ್ಕ? ಹೇಳಕ್ಕ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೆ ಹೊರಗೆ ಹೋಗಂಗಿಲ್ಲ, ಎಲ್ಲಿಗೆ ಹೋಗಿ ನಾನು ಎಲ್ಲಿಗೇನೋ ಹೋಗಿ, ನಿಮ್ಗೆ ಯಾಕೆ ಬೇಕಾಗಿತ್ತು? ಇರ್ಲಿ ಹೇಳಕ್ಕ, ಇನ್ನೇನು 100 ಮಂದಿ ಊರಾಗ ಸೆಂಟರ್ ಹೋಗಿ ನಾನು. ಅದಕ್ಕೆ ಲಾಯಕ್ ಇರು ನೀನು. ಬೆಸ್ಟ್ ಕೆಲಸ ಚೂಸ್ ಮಾಡ್ಕೊಂತೀಯ, ಆಲ್ ದ ಬೆಸ್ಟ್. ಬರ್ತೀರೇನೋ ನೀವು ನನ್ನ ಜೊತೆ ಸೆಂಟರ್ ಅಕ್ಕ? ಇಲ್ಲ ಅಕ್ಕ, ದಯವಿಟ್ಟು ನಾನಂತೂ ಬರಲ್ಲ, ನೀನೇ ಹೋಗ್ಬಿಟ್ಟು ಎಲ್ಲಾರ್ದು ಹರಿದು ಬಾ. ಟೈಮ್ ಸಿಕ್ಕಿದಾಗ ನಿಮ್ಮನೆಯವ್ರದ್ದು ಹರಿ, ಬರೀ ಕಂಡವ್ರದೇ ಹರಿದಿಯಾ? ಸ್ವಲ್ಪರ ನಾಚಿಕೆ ಐತಾ ನಿಮಗೆ? ನಮಗೇನಕ್ಕ ನಾಚಿಕೆ? ನಿನಗೆ ಹರಿಯೋಳ್ಗೆ ನಾಚಿಕೆ ಇಲ್ಲ, ನಮಗ್ ಕೇಳಿಸ್ಕೊಳ್ಳೋರ್ಗೆ ನಾಚಿಕೆ. ಬರ್ರಿ ಸೆಂಟರ್ ಅದೈತಿ, ಎಲ್ಲರದು ನೀಟಾಗಿ ಹರಿದ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ ಬಾ. ವೈಭವ್ ಸೂರ್ಯವಂಶಿಗೂ ನಮಗೂ ಏನ್ ಡಿಫ್ರೆನ್ಸ್ ಐತೆ ಬ್ರೋ? ಅವನು ಆ ವಯಸ್ಸಿನಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾನೆ, ನೀವು ಈ ವಯಸ್ಸಾದ್ರೂ ಇನ್ನು ಹಿಸ್ಟ್ರಿ ಡಿಲೀಟ್ ಮಾಡೋದ್ರಲ್ಲೇ ಇದ್ದೀರಾ. ನೀವು ದೊಡ್ಡವರಾಗಕ್ಕೆ ಬೇರೆಯವ್ರ ಮುಂದೆ ಮಾಡ್ತಿದ್ದೀರಾ ನನ್ಗೆ ಅವಮಾನ. ಅವಮಾನ ಅಲ್ಲ, ನೀನ್ ಯಾರು? ನಾನು ಮಾರ್ಕೆಟ್ ಇಂದ ಬಂದಿರೋ ಕಲ್ಪನಾ. ಇಲ್ಲಿ ಲವ್ ಹೆಂಗ್ ಮಾಡೋದು? ಗಜ ಮಾಡಿ ಅದು ಬಿಡು. ಅದೇ ಮಾಡಿರೋದು ನಾವು. ರೆಡಿನಾ ಆಂಟಿ? ಅಂಕಲ್ ನಾನು ಆಕ್ಷನ್ ಅಂತ ಹೇಳ್ತೀನಿ, ಆಕ್ಷನ್ ಅಂತ ಹೇಳಿದ ಮೇಲೆ ಮಾತ್ರ ಬರಬೇಕು. ರೆಡಿನಾ ಆಂಟಿ? ಆಕ್ಷನ್. ಅಯ್ಯ ನಿನ್ನಲೆ ನಿಧಾನಕ್ಕೆ ಮಾಡಲೇ, ಆಂಟಿ ಎತ್ಲ ಹೋಗ್ತಾಳೆ. ನಿಧಾನಕ್ಕೆ ಮಾಡು, ನಿಧಾನಕ್ಕೆ ತಾಳಿ ಎತ್ಕೊ. ಅದೇನು ಮಂಗ್ನಂಗ್ ಮಾಡೋದು? ಉಪವಾಸ ಸೊಂಟ ಕುಣ್ಸೋ ಅಂದ್ರೆ ಶಾರ್ಟ್ ಆಗ್ತಾ ಇದೆಯಲ್ಲೋ ಬಾಲ್. ಸಿಗೋದಾದ್ರೆ ನೀನೇ ಸಿಗೋ, ಸಾಯೋವರ್ಗೂನು ಜೊತೆಲಿರ್ತೀನಿ, ಇಲ್ಲ ಅಂದ್ರೆ ನೆನ್ಸ್ಕೊಂಡೆ ಸಾಯ್ತಾ ಇರ್ತೀನಿ. ನಾನು ನಮ್ ದೋಸ್ತ ಇದ್ದ ರೀಲ್ಸ್ ನೋಡೇ ಸತ್ತೋಗ್ತೀವಿ. ಆಂಟಿ ನಿಮ್ಮ ಹತ್ರ ಇದೆಯಾ? ಇಲ್ಲ ಇಲ್ಲ. ಇಲ್ವಾ? ಹೋಗ್ಲಿ, ಆಗುತ್ತಾ? ಆಗೋದಿಲ್ಲ. ಆಗೋದು ಇಲ್ವಾ? ಹೋಗ್ಲಿ, ನಿಮ್ ಗಂಡನ ಹೆಸರು ಹೇಳ್ರಿ. ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ. ಮತ್ತೆ ನಮಗೆ ಹೆಂಗ್ ಗೊತ್ತಾಗೋದು? ನೀವೇ ತಾನೇ ಹೇಳಬೇಕು. ಸಲಿಗೆ ಚಂದವಲ್ಲ. ಮುದುಕಪ್ಪನಿಗೆ ಅಕ್ಕ ಆರ್ ತಮ್ಮ ಇರೋದು. ಬ್ರೋ ನನ್ನ ಪ್ರಕಾರ ನಾನು ಏನು ಹೇಳೋಣ, ಅಕ್ಕ ಇರೋದಂದ್ರೆ ಹೋಗಿ ನೋಡಿದ್ದ ಅಂತಾರೆ, ತಮ್ಮ ಇರೋದು ಅಂತಂದ್ರೂ ಹೋಗಿ ನೋಡಿದ್ದ ಅಂತಾರೆ. ನನ್ನ ಪ್ರಕಾರ ಅವನಿಗೆ ತಮ್ಮನೇ ಇರಬೇಕು, ಆದ್ರೆ ಸೀಡ್ಸಿಲ್ಲ, ಸೀಡ್ಲೆಸ್ ದ್ರಾಕ್ಷಿ. ಜೀವನ ಹೆಂಗೈತಂತ ಕೇಳಕೋಬೇಡಿ, ಎಲ್ಲ ನಮ್ ಹಣೆ ಬಾರ. ಹೌದು, ಎಲ್ಲ ನಮ್ಮ ಹಣೆ ಬರ. ಕೆಳಗಡೆ ಹಣೆ ಬರದ ಬಗ್ಗೆ ಮಾತಾಡ್ತಾ ಇರೋದು, ಇಲ್ಲಿ ಮೇಲಲ್ಲ, ಕೆಳಗೆ ನೋಡಿ. ಅಣ್ಣ ಲೈಫ್ ಬಗ್ಗೆ, ಹಣೆ ಬರೋ ಬಗ್ಗೆ ಮಾತಾಡ್ತಾ ಇದ್ದಂತಾನೆ. ಇಲ್ಲೇನ್ ಲೌಡ ನೋಡ್ತೀರಾ? ಹುಡುಗಿರ ದುಡ್ಡು ಮಾಡಿ ಸಾಮಾನ್ಗೇನು, ಎಷ್ಟು ಸಾಮಾನ್ ಬೇಕಾದ್ರೂ ಕೊಂಡ್ಕೋಬಹುದು. ಏನು ಸಾಮಾನ ಕೊಂಡ್ಕೊಂತೀಯಾ? ಅದನ್ನೇನ್ ಬೀದಿಲ್ ಸಿಗೋ ಚಕ್ಲಿ ಕೊಡ್ಬಲ್ಲ ಅಂತ ಮಾಡ್ಕೊಂಡಿದ್ಯಾ? ಥಿಂಗ್ಸ್. ಓ ಹಿಂಗ್ ಬರ್ತಾ ಇದೀಯಾ? ಆಂಟಿ ನೀವು ನಿಮ್ ಸಾಮಾನ ಮಾರಾಟಕ್ಕಿಡಿ, ಜನ ದುಡ್ಡು ಕೊಡ್ತಾ ಅಂತಾರೆ, ಒಳ್ಳೆ ಡಿಮ್ಯಾಂಡ್ ಇದೆ. ಹೇ ಹಂಗ್ ತಿಳ್ಕೊಬೇಡಿ, ನಾನು ಹೇಳಿದ್ದು ಚಕ್ಲಿ ಕೊಡ್ಬಳೆ ಬಗ್ಗೆ. ಹೋಮ್ ಮೇಡ್ ಐಟಮ್ ಸಖತ್ ಡಿಮ್ಯಾಂಡ್ ಇದೆ. ಅಣ್ಣ ಅಣ್ಣ ಅನ್ಕೊಂಡು ಗಂಡನ ಫ್ರೆಂಡ್ ಜೊತೆಗೆ ಓಡೋಗಿದ್ದಾರೆ.
ಕಸ ಬಿಸಾಕಕ್ ಹೋಗ್ತೀನಿ ಅಂತಂದ್ ಹೇಳ್ಬಿಟ್ಟು ಕಟಿಂಗ್ ಮಾಡೋರ್ ಜೊತೆಗೆ ಓಡೋಗ್ಬಿಟ್ಟವ್ರೆ. ಇವ್ರಿಬ್ರಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತಂದ್ ಹೇಳ್ಬಿಟ್ಟು ಅಣ್ಣ ಆಂಟಿನೇ ಕರ್ಕೊಂಡು ಹೋಗ್ಬಿಟ್ಟ ಇದ್ದಾನೆ. ಇಲ್ಲಿ ಏನ್ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ನೀನ್ ಯಾರ ಜೊತೆಗೆ ಓಡೋಗ್ತೀಯ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಒಂದು ಡೈಲಾಗ್ ಹೊಡಿತಿದ್ದೇವೆ. ಉಸೇನ್ ಬೋಲ್ಟ್ ಓಟ ಹಿಡ್ಕೋ ಅವನ್ ಶಾಟ. ಹೆಣ್ಮಕ್ಳಿಗೋಸ್ಕರ ರಾಮಾಯಣ ಮಹಾಭಾರತಗಳಲ್ಲಿ ಮಹಾಯುದ್ಧಗಳೇ ನಡೆದೋದು. ಇನ್ನು ನನಗೋಸ್ಕರ ಒಂದ್ ನಿಮಿಷ ಜಗಳ ಆಡಲ್ವಾ? ಸೀರಿಯಸ್ಲಿ ಅಮೋನ್ ಯಾರ್? ಇಬ್ರು ಜಗಳ ಆಡೋದ್ ಬಿಡು, ಹೋಗ್ಲಿ ಅತ್ಲಾಗೆ. ಇಬ್ರು ಎಲ್ಲಾದ್ರ ಕಾಂಪ್ರಮೈಸಿಂಗ್ ಬಂದು ಆಕಾಡಕ್ ನಿಂತ್ರೋ ಅಂತ ಅಂದ್ರೆ ನಿನಗ್ ಉಸಿರು ಬಿಡಕ್ಕೂ ಟೈಮ್ ಸಿಗಲ್ಲ. ಆದ್ರೂ ಅದನ್ನ ನೆನ್ಸ್ಕೊಂಡ್ರೆ ನಿನ್ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ನಮ್ಮೂರಾಗದನ್ನ ಹಾಸ್ಪಿಟ್ಲು ಅಂತೀವಿ, ಅಲ್ಲಿ ಮಲಗಿರೋರ್ನ ಪೇಷಂಟು ಅಂತೀವಿ. ನಿಮ್ಮೂರಲ್ಲಿ ಏನಂತೀರ ಕಾಮೆಂಟ್ ಮಾಡಿ. ನೀನು ಅನ್ನ ಸಾಕು. ನಾನ್ ಹೇಳಲ್ಲ, ಬೇಕಾದ್ರೆ ನಮ್ ದೋಸ್ತ್ ಹೇಳ್ತಾನೆ, ಅಲ್ಲೇ ಹೂ ಹೇಳೋ. ಸಿಟಿ ನಿನ್ ಜೊತೆ ಶೋಕಿ ಮಾಡಕ್ಕೂ ಸೈ. ಏನು ಸಿಟಿಗೆ ಹೋಗ್ಬಿಟ್ಟು ಶೋಕಿ ಮಾಡ್ತೀಯಾ? ಅವನೇ ಆಯ್ಕೊಂಡ್ ತಿಂತಾನೆ, ನೀನು ಹೋದ್ರೆ ನಿಂತಕ್ಕೂ ಆಯಿಸ್ಕೊಂಡ್ ತಿನ್ನಿಸ್ತಾನೆ. ನಮ್ಮ ಮಾವನ ಆಸ್ತಿಲಿ ಹಳ್ಳಿ ನಿನ್ ಜೊತೆ ಉಳುಮೆ ಮಾಡಕ್ಕೂ ಸೈ. ನಿಮ್ಮ ಮಾವ ಊರಲ್ಲಿ ಯಾವ್ದೋ ಆಂಟಿ ಮೇಂಟೈನ್ ಮಾಡ್ಬಿಟ್ಟು ಎಲ್ಲ ಆಸ್ತಿನ ಮಾರ್ಕ ತಿನ್ಬಿಟ್ಟಿದ್ದಾನೆ. ನೀನ್ ಅವನ ಜೊತೆ ಹೋದ್ರೆ ಅವನ ಜೊತೆಗೆ ನೀನು ಆಯ್ಕೊಂಡ್ ತಿನ್ಬೇಕಾಗತ್ತೆ. ನಗು ಬರ್ಲಿಲ್ವಾ?